ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಗೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 13 ಸ್ವರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ 34 ವ್ಯಂಜನಾಕ್ಷರಗಳು ಮತ್ತು 2 ಯೋಗವಾಹಗಳಿವೆ. ನಾಮಪದ ಎಂದರೆ ಏನು? ಒಬ್ಬ ವ್ಯಕ್ತಿಯ, ಒಂದು ವಸ್ತುವಿನ ಅಥವಾ ಒಂದು ಸ್ಥಳದ ಹೆಸರನ್ನು ಸೂಚಿಸುವ ಪದವನ್ನು ನಾವು ನಾಮಪದ ಅಂತ ಕರಿತೇವೆ. ಬೆಂಗಳೂರು ಯಾವ ಪದ ಪ್ರಭೇದ? ಬೆಂಗಳೂರು ಅನ್ನೋದು ಸ್ಥಳನಾಮ. ಕ್ರಿಯಾಪದ ಎಂದರೆ ಏನು? ಕೆಲಸ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದವನ್ನು ನಾವು ಕ್ರಿಯಾಪದ ಅಂತ ಕರಿತೇವೆ. ಅವಳು ಹಾಡುತ್ತಾಳೆ. ಇದರಲ್ಲಿ ಕ್ರಿಯಾಪದ ಯಾವುದು? ಹಾಡುತ್ತಾಳೆ ಅನ್ನೋದು ಕ್ರಿಯಾಪದ. ಸರ್ವನಾಮ ಎಂದರೆ ಏನು? ನಾಮಪದದ ಬದಲಾಗಿ ಬಳಸುವ ಪದವನ್ನು ನಾವು ಸರ್ವನಾಮ ಅಂತ ಕರಿತೇವೆ. ಅವರು ಶಾಲೆಗೆ ಹೋದರು. ಇದರಲ್ಲಿ ಸರ್ವನಾಮ ಯಾವುದು ಅಂದರೆ ಅವರು ಅನ್ನೋದು ಸರ್ವನಾಮ. ವಿಶೇಷಣ ಎಂದರೆ ಏನು? ಗುಣವನ್ನು ಸೂಚಿಸುವ ಪದವನ್ನು ನಾವು ವಿಶೇಷಣ ಅಂತ ಕರಿತೇವೆ. ದೊಡ್ಡ ಮನೆಯ ವಿಶೇಷಣ ಯಾವುದು? ದೊಡ್ಡ ಅನ್ನೋದು ವಿಶೇಷಣ. ವಚನ ಎಂದರೆ ಏನು? ಒಂದು ಅಥವಾ ಅನೇಕ ಎಂದು ಸೂಚಿಸುವ ರೂಪವನ್ನು ನಾವು ವಚನ ಅಂತ ಕರಿತೇವೆ. ಪುಸ್ತಕ ಪದದ ಬಹುವಚನ ಯಾವುದು ಅಂದರೆ ಪುಸ್ತಕಗಳು. ಕನ್ನಡದಲ್ಲಿ ಎಷ್ಟು ಕಾಲಗಳಿವೆ? ಕನ್ನಡದಲ್ಲಿ 3 ಕಾಲಗಳಿದೆ. ಅವನು ಬರೆದನು ಅನ್ನೋದು ಯಾವ ಕಾಲ? ಅವನು ಬರೆದನು ಅನ್ನೋದು ಭೂತಕಾಲ. ನಾನು ಬರೆಯುತ್ತೇನೆ ಅನ್ನೋದು ಯಾವ ಕಾಲ ಅಂದರೆ ವರ್ತಮಾನ ಕಾಲ. ಈಗ ನಡೆಯುತ್ತಿರುವ ಕಾಲ. ನಾನು ಈಗ ಪ್ರೆಸೆಂಟ್ ಬರೆಯುತ್ತೇನೆ ಅನ್ನೋದು ವರ್ತಮಾನ ಕಾಲ. ಲಿಂಗಗಳಲ್ಲಿ ಎಷ್ಟು ವಿಧ ಅಂದರೆ 3 ಲಿಂಗಗಳು: ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ. ಅಮ್ಮ ಯಾವ ಲಿಂಗ? ಅಮ್ಮ ಸ್ತ್ರೀ, ಆದ್ದರಿಂದ ಇದು ಸ್ತ್ರೀಲಿಂಗ. ಸಮಾಸ ಎಂದರೆ ಏನು? 2 ಪದಗಳು ಸೇರಿ ಒಂದು ಪದವಾಗೋದಕ್ಕೆ ನಾವು ಸಮಾಸ ಅಂತ ಕರಿತೇವೆ. ವಿರಾಮ ಚಿಹ್ನೆಗಳಲ್ಲಿ ಒಂದನ್ನು ಹೆಸರಿಸಿ. ಪೂರ್ಣ ವಿರಾಮ ಮತ್ತು ಪ್ರಶ್ನಾರ್ಥಕ ಚಿಹ್ನೆ. ವಾಕ್ಯ ಎಂದರೆ ಏನು? ಒಂದು ಪೂರ್ಣ ಅರ್ಥವನ್ನು ಕೊಡುವ ಪದವನ್ನು ನಾವು ವಾಕ್ಯ ಅಂತ ಕರಿತೇವೆ. ಪೂರ್ಣ ಅರ್ಥವನ್ನು ಕೊಡುವ ಪದಕ್ಕೆ ನಾವು ವಾಕ್ಯ ಅಂತ ಕರಿತೇವೆ. ಸ್ವರಗಳಲ್ಲಿ ಒಂದು ಉದಾಹರಣೆಯನ್ನು ಕೊಡಿ. ಸ್ವರಗಳು 13 ಇದೆ. ಈ 13ರಲ್ಲಿ ಉದಾಹರಣೆ ಅಂತ ಕೇಳಿದಾಗ ಈ 13 ಸ್ವರಗಳಲ್ಲಿ ನೀವು ಯಾವುದನ್ನು ಬೇಕಾದರೂ ಉದಾಹರಣೆಯಾಗಿ ಕೊಡಬಹುದು. ಆ, ಆ, ಇ, ಈ, ಉ, ಊರು, ಈ ರೀತಿಯಾಗಿ. ರಾಮನು ಶಾಲೆಗೆ ಹೋದನು. ಇದರಲ್ಲಿ ನಾಮಪದ ಯಾವುದು ಅಂದರೆ ರಾಮನು. ಅವನು ಆಟ ಆಡುತ್ತಾನೆ. ಇದರಲ್ಲಿ ಕ್ರಿಯಾಪದ ಯಾವುದು ಅಂದರೆ ಆಡುತ್ತಾನೆ. ಆಡುತ್ತಾನೆ ಅನ್ನೋದರಲ್ಲಿ ಕ್ರಿಯೆ, ಕೆಲಸ ನಡೆಯುತ್ತಿದೆ. ಆದ್ದರಿಂದ ಇದನ್ನು ನಾವು ಕ್ರಿಯಾಪದ ಅಂತ ಕರಿತೇವೆ. ಏಕವಚನ ಎಂದರೆ ಏನು? ಒಂದನ್ನು ಸೂಚಿಸುವ ಪದವನ್ನು ನಾವು ಏಕವಚನ ಅಂತ ಕರಿತೇವೆ. ಹಕ್ಕಿ ಪದದ ಬಹುವಚನ ಯಾವುದು ಅಂದರೆ ಹಕ್ಕಿಗಳು. ಪುಲ್ಲಿಂಗಕ್ಕೆ ಒಂದು ಉದಾಹರಣೆ ಕೊಡಿ. ಅಣ್ಣ ಅಥವಾ ಹುಡುಗ. ನಪುಂಸಕಲಿಂಗಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ಮರವೊಂದು ಅಥವಾ ಮನೆ. ಪ್ರಶ್ನಾರ್ಥಕ ವಾಕ್ಯ ಎಂದರೆ ಏನು? ಪ್ರಶ್ನೆಯನ್ನು ಕೇಳುವ ಪ್ರತಿಯೊಂದು ವಾಕ್ಯವನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೇವೆ. ಉದಾಹರಣೆಗೆ, ನಿನ್ನ ಹೆಸರೇನು? ನಿನ್ನದು ಯಾವ ಊರು? ಈ ರೀತಿಯಾಗಿ. ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ಇದು ಯಾವ ವಿಧದ ವಾಕ್ಯ? ಇದು ಕೂಡ ಪ್ರಶ್ನಾರ್ಥಕ ವಾಕ್ಯ.
ಮುಂದಿನದ್ದು ಸಂಧಿ ಎಂದರೆ ಏನು? ಎರಡು ಅಕ್ಷರಗಳು ಸೇರಿ ಹೊಸ ರೂಪವಾಗುವುದಕ್ಕೆ ನಾವು ಸಂಧಿ ಅಂತ ಕರಿತೇವೆ. ಸಮಾನಾರ್ಥಕ ಪದ ಎಂದರೆ ಏನು? ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಪದಗಳನ್ನು ನಾವು ಸಮಾನಾರ್ಥಕ ಪದ ಅಂತ ಕರಿತೇವೆ. ಸಂತೋಷ ಪದಕ್ಕೆ ಸಮಾನಾರ್ಥಕ ಪದವನ್ನು ಹೇಳಿ. ಖುಷಿ ಅಥವಾ ಆನಂದ, ಇದೇ ಎರಡರ ಅರ್ಥ ಸಂತೋಷನೇ ಆಗಿದೆ. ವಿರೋಧಾರ್ಥಕ ಪದ ಎಂದರೆ ಏನು? ವಿರೋಧಾರ್ಥಕ ಪದ ಎಂದರೆ ಏನು? ವಿರುದ್ಧ ಪದವನ್ನು ನಾವು ವಿರುದ್ಧ ಅರ್ಥ ಕೊಡುವ ಪದವನ್ನು ನಾವು ವಿರೋಧಾರ್ಥಕ ಪದ ಅಂತ ಕರಿತೇವೆ. ಮುಂದಿನದ್ದು ದೊಡ್ಡ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಚಿಕ್ಕ. ಕ್ರಿಯಾ ವಿಶೇಷಣ ಅಂದರೆ ಕ್ರಿಯೆಯ ಗುಣವನ್ನು ಹೇಳುವ ಪದವನ್ನು ನಾವು ಕ್ರಿಯಾ ವಿಶೇಷಣ ಅಂತ ಕರಿತೇವೆ. ಅವನು ಬೇಗ ಓಡಿದನು. ಇದರಲ್ಲಿ ಕ್ರಿಯಾ ವಿಶೇಷಣ ಯಾವುದು ಅಂದರೆ ಬೇಗ. ಉದ್ಗಾರ ವಾಕ್ಯಕ್ಕೆ ಒಂದು ಉದಾಹರಣೆಯನ್ನು ಕೊಡಿ. ವಾಹ್, ಎಷ್ಟು ಸುಂದರವಾಗಿದೆ. ಇದನ್ನು ನಾವು ಈ ವಾಕ್ಯಕ್ಕೆ ಉದಾಹರಣೆಯಾಗಿ ಕೊಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.